ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಬರ್ತಾ ಇದೆ. ಅದು ಕೂಡ ಎಲಿಮಿನೇಷನ್ ಗೆ ಸಂಬಂಧಪಟ್ಟಂತ ಮಾಹಿತಿ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಯಾಗಿ 9 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು ಅಂತ ವಿಚಾರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ರವಿವಾರ ಎಪಿಸೋಡ್ ಅಂತಾನೆ ಹೇಳ್ಬೋದು. ನಿನ್ನೆ ಒಂದು ಶನಿವಾರದ ಎಪಿಸೋಡ್ ಅಲ್ಲಿ 9 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಒಬ್ಬ ಸ್ಪರ್ಧಿಯನ್ನ ನಮ್ಮ ಕಿಚ್ಚ ಸುದೀಪ್ ಅವರು ಸೇವ್ ಮಾಡಿದ್ರು ಅಂತ ಹೇಳ್ಬೋದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ, ಧ್ರುವಂತ್ ಅವರು ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಸೇವ್ ಆದಂತಹ ಏಕೈಕ ವ್ಯಕ್ತಿ ಅಂತ ಹೇಳ್ಬೋದು. ಇನ್ನು 8 ಜನರು ಕೂಡ ಇವತ್ತಿನ ರವಿವಾರದ ಎಪಿಸೋಡ್ ವರೆಗೂ ಕೂಡ ಹಾಟ್ ಸೀಟ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಈ 8 ಜನ ಸ್ಪರ್ಧಿಗಳ ಪೈಕಿ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಮ್ಮ ಮಾಳು ನಿಪ್ನಾಳ್ ಅವರಾಗಿರ್ಬೋದು, ಸೂರಜ್ ಅವರಾಗಿರ್ಬೋದು, ಅಭಿಷೇಕ್ ಅವರಾಗಿರ್ಬೋದು ಬಾಟಮ್ 3 ಅಲ್ಲಿ ಉಳಿದುಕೊಂಡಿದ್ದಾರೆ. ಅದರ ಜೊತೆಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಲ್ಮೋಸ್ಟ್ ಆಲ್ ನಿಮಗೆಲ್ಲರಿಗೂ ಕೂಡ ಗೊತ್ತಾಗೇ ಇರ್ತದೆ, ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನುವಂತ ಪಕ್ಕಾ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನಮ್ಮ ಈ ವಾರದ ಕ್ಯಾಪ್ಟನ್ ಆಗಿದ್ದಂತಹ ನಮ್ಮ ಅಭಿಷೇಕ್ ಅವರಿಗೆ ಒಂದು ವಿಶೇಷವಾದಂತಹ ಅಧಿಕಾರವನ್ನು ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜೋಡಿ ಕ್ಯಾಪ್ಟನ್ಗಳು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಇದ್ರು. ಒಂದು ಸ್ಪಂದನಾ ಸೋಮನ್ ಆಗಿರ್ಬೋದು, ಅದರ ಜೊತೆಗೆ ಅಭಿಷೇಕ್ ಅವರು ಅಂತಾನೆ ಹೇಳ್ಬೋದು. ಸ್ಪಂದನಾ ಸೋಮನ್ ಅವರು ನಾಮಿನೇಷನ್ ಇಂದ ಸೇವ್ ಆದ ನಂತರ ಉಳಿದಿರುವಂತೆ ನಮ್ಮ ಅಭಿಷೇಕ್ ಅವರು ಇನ್ನೊಬ್ಬ ಜಂಟಿ ಕ್ಯಾಪ್ಟನ್ ಆದಂತಹ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಹೊರ ಹೋಗುತ್ತಿರುವಂತಹ ಅವರಿಗೆ ನಮ್ಮ ಬಿಗ್ ಬಾಸ್ ಒಂದು ಪ್ರಶ್ನೆಯನ್ನು ಕೇಳುವುದರ ಮೂಲಕ ಒಂದು ವಿಶೇಷವಾದ ಅಧಿಕಾರವನ್ನು ಕೂಡ ಕೊಟ್ಟಿದ್ದಾರೆ. ನೀವು ಹೊರ ಹೋಗುವ ಮುನ್ನ ನಿಮ್ಮ ಕ್ಯಾಪ್ಟನ್ ನ ಅಧಿಕಾರವನ್ನು ಒಬ್ಬರಿಗೆ ನೀವು ಹಸ್ತಾಂತರಿಸಬೇಕು, ಅಂದ್ರೆ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೀವು ಅವು ಯಾರ ಹೆಸರನ್ನು ಹೇಳ್ತಿರಲ್ವಾ ಅವರು ಸ್ಪಂದನಾ ಸೋಮನ್ ಅವರ ಜೊತೆಗೆ ಜೋಡಿ ಕ್ಯಾಪ್ಟನ್ ಆಗಿ ಮುಂದುವರಿಯುತ್ತಾರೆ ಅನ್ನುವಂತಹ ಮಾಹಿತಿಯನ್ನ, ಅಂದ್ರೆ ವಿಶೇಷವಾದಂತಹ ಅಧಿಕಾರವನ್ನು ನಮ್ಮ ಅಭಿಷೇಕ್ ಅವರಿಗೆ ನಮ್ಮ ಬಿಗ್ ಬಾಸ್ ಅವರು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಹಾಗಾದ್ರೆ ನಮ್ಮ ಅಭಿಷೇಕ್ ಅವರು ಯಾರ ಹೆಸರನ್ನು ತೆಗೆದುಕೊಂಡ್ರು, ಹಾಗಾದ್ರೆ ಸ್ಪಂದನ ಅವರ ಜೊತೆಗೆ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆ ಆದಂತ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ, ನಮ್ಮ ಅಭಿಷೇಕ್ ಅವರು ಹೊರ ಹೋಗುವ ಮುನ್ನ ನಮ್ಮ ಬಿಗ್ ಬಾಸ್ ನೀಡಿದ ವಿಶೇಷವಾದ ಅಧಿಕಾರವನ್ನು ಬಳಸಿಕೊಂಡು ನಮ್ಮ ಗಿಲ್ಲಿ ಅವರನ್ನು ಕ್ಯಾಪ್ಟನ್ಸಿಗೆ ಒಬ್ಬ ಕಂಟೆಂಡರ್ ಆಗಿ, ಅಂದ್ರೆ ಸ್ಪಂದನ ಅವರ ಜೊತೆಗೆ ಕ್ಯಾಪ್ಟನ್ಸಿ ಮಾಡಲು ಒಂದು ವಿಶೇಷವಾದ ಅಧಿಕಾರವನ್ನು ನಮ್ಮ ಗಿಲ್ಲಿ ಅವರಿಗೆ ನಮ್ಮ ಅಭಿಷೇಕ್ ಅವರು ಗಿಲ್ಲಿ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ಅಧಿಕಾರವನ್ನು ನಮ್ಮ ಅಭಿಷೇಕ್ ಅವರಿಂದ ನಮ್ಮ ಗಿಲ್ಲಿ ಅವರಿಗೆ ಈಗ ಬಿಗ್ ಬಾಸ್ ನೀಡಿದ್ದಾರೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಸಖತ್ತಾಗಿರುವಂತಹ ಡಿಸಿಷನ್ ಅನ್ನ ನಮ್ಮ ಅಭಿಷೇಕ್ ಅವರು ಬಿಗ್ ಬಾಸ್ ಮನೆ ಹೊರ ಹೋಗುವ ಮುನ್ನ ಒಂದು ತೆಗೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡೋಣ ಯಾವ ರೀತಿಯಾಗಿ ಇರ್ತದೆ ಅಂತ ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ 11ನೇ ವಾರಕ್ಕೆ ಇಬ್ಬರು ಜಂಟಿ ಕ್ಯಾಪ್ಟನ್ಗಳು ಆದ್ರು ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಅಫಿಷಿಯಲ್ ಕನ್ಫರ್ಮೇಶನ್ಗೋಸ್ಕರ ನಾವು ಇವತ್ತಿನ ರವಿವಾರದ ಎಪಿಸೋಡ್ ಬರೋವರೆಗೂ ಕೂಡ ವೇಟ್ ಮಾಡಿ ನೋಡೋಣ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿದ್ದು ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿನಗೆ ಬಂದಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು. ನೋಡೋಣ ಏನಾಗ್ತದೆ ಅಂತ ಇವತ್ತಿನ ಎಪಿಸೋಡ್ ಬರೋವರೆಗೂ ಕೂಡ ವೇಟ್ ಮಾಡಿ ನೋಡೋಣ. ಇವತ್ತಿನ ಎಪಿಸೋಡ್ ನೋಡಲು ಯಾರ್ಯಾರೆಲ್ಲ ಎಕ್ಸೈಟ್ ಆಗಿದ್ದಾರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.